ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಲಾಗ್ನ ಸ್ಪೆಷಲ್ ಏನಂತ ಹೇಳಿದರೆ ನೀವೇ ನೋಡಿ, ಆಲ್ರೆಡಿ ನಿಮಗೆ ನೋಡಿದರೆ ಗೊತ್ತಾಗಿರ್ಬೋದು ಏನಂತ. ಸೊ ನನ್ನ ಧರ್ಮಸ್ಥಳ ಜಾತ್ರೆ ಯಾವ ರೀತಿ ಇತ್ತು, ಎಷ್ಟು ದಿನ ಹೋಗಿದ್ದೆ, ಸೊ ಏನೆಲ್ಲ ಆಯಿತು ಎಲ್ಲ ಈ ಲಾಗಲ್ಲಿದೆ. ಸೊ ಕೊನೆ ತನಕ ಈ ಲಾಗ್ನ ಮಿಸ್ ಮಾಡಿದೆ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸೊ ಯಾವುದೇ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಓಕೆನಾ? ಧರ್ಮಸ್ಥಳ ಲಕ್ಷ ದೀಪೋತ್ಸವಕ್ಕೆ ನಾನು ಹೋದದ್ದು ಮೊದಲನೇ ದಿನ ಇದು. ಸೊ ಮೊದಲನೆಯ ದಿನ ಏನೆಲ್ಲ ಆಯಿತು ಅಂತ ನಿಮಗೆ ಶೇರ್ ಮಾಡ್ತೇನೆ. ಪ್ಲಸ್ ನಾನು ಎಲ್ಲ ದಿನವನ್ನು ಒಂದೇ ಲಾಗ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಯಾಕಂದರೆ ಅಷ್ಟೊಂದು ವೀಡಿಯೋಸ್ ಮಾಡಿಲ್ಲ. ನಾನು ಒಂದು ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೇನೆ. ಏನೇ ಹೇಳಿ ವೀಕ್ಷಕರೇ, ಧರ್ಮಸ್ಥಳ ಲಕ್ಷ ದೀಪೋತ್ಸವಕ್ಕೆ ಹೋಗೋದೇ ಒಂದು ಖುಷಿ, ಓಕೆನಾ? ಸೊ ಅದು ಯಾವಾಗ ಬರುತ್ತೆ ಅಂತ ನಾವು ಕಾಯ್ತಾ ಕೂರ್ತೇವೆ. ಬಟ್ ಒನ್ ವೀಕ್ ಹೇಗೆ ಹೋಗುತ್ತೆ ಅಂತಲೇ ನಮಗೆ ಗೊತ್ತಾಗಲ್ಲ, ಅಷ್ಟು ಪಕ್ಕ ಹೋಗುತ್ತೆ. ಸೊ ಲಕ್ಷ ದೀಪೋತ್ಸವಕ್ಕೆ ಯಾರೆಲ್ಲ ಬಂದಿದ್ರಿ, ಸೊ ದಯವಿಟ್ಟು ಈ ವಿಡಿಯೋನ ನೋಡಿದರೆ ಕಾಮೆಂಟ್ ಮಾಡಿ. ಎಲ್ಲ ಕಡೆ ಲೈಟಿಂಗ್ಸ್ ಡಿಫ್ರೆಂಟಾಗಿ ಮಾಡಿರ್ತಾರೆ. ಸೊ ಈ ಸರಿ ಲಕ್ಷ ದೀಪೋತ್ಸವಕ್ಕೆ ತುಂಬ ಡಿಫ್ರೆಂಟಾಗಿ ಲೈಟಿಂಗ್ಸ್ನ ಮಾಡಿದರು. ಧರ್ಮಸ್ಥಳದ ವಸ್ತು ಪ್ರದರ್ಶನಕ್ಕೆ ಬಂದಿದ್ವಿ ನಾವು. ಸೊ ಇಲ್ಲಿ ಯಾವ ರೀತಿ ಎಲ್ಲ ಇದೆ ಅಂತ ನೋಡಿ ಒಂದ್ಸರಿ. ಮಡಕೆ ಮಾಡೋದು ಅಂದರೆ ಅನೇಕರು ಮನೆಯಲ್ಲಿ ಅಂದರೆ ಅಲ್ಲೇ ತಯಾರಿಸ್ತಾ ಇದ್ರು ಮಡಕೆಯನ್ನು. ಸೊ ಇನ್ನೊಂದು ಏನಂತ ಹೇಳಿದರೆ, ಈ ವಿಡಿಯೋ ಯಾರಿಗೆ ಅಂತ ಹೇಳಿದರೆ, ಯಾರೆಲ್ಲ ಲಕ್ಷ ದೀಪೋತ್ಸವಕ್ಕೆ ಬರದೆ ಮನೆಯಲ್ಲೇ ಇದ್ರಿ, ಸೊ ಅವರಿಗೆ ಈ ವಿಡಿಯೋ. ಸೊ ಕಂಪ್ಲೀಟಾಗಿ ನಿಮ್ಮ ಮನೆಯವರಿಗೆ ತೋರಿಸಿ ಆಯಿತಾ, ಅಂದರೆ ಅಮ್ಮನವರು, ಅಜ್ಜಂದಿರು, ಅಜ್ಜಿಯವರೆಲ್ಲ ಲಕ್ಷ ದೀಪೋತ್ಸವಕ್ಕೆ ಬಂದಿರೋದಿಲ್ಲ. ಸೊ ಅಂಥವರಿಗೆ ಈ ವಿಡಿಯೋನ ತೋರಿಸಿ. ನೆಕ್ಸ್ಟ್ ನಾವು ಬಂದ್ವಿ ಬಿಸಲೆ ಹತ್ರ. ನೋಡಿ ಎಷ್ಟು ಚಂದ ಬಿಸಲೆ ಉಂಟು. ನನಗೆ ತೊಗೊಳ್ಬೇಕು ಅಂತೇಳಿ ತುಂಬ ಆಸೆ ಆಯಿತು, ಬಟ್ ಹಿಡ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಹಾಗೆ ನಾನು ತಗೊಂಡಿಲ್ಲ, ಅಂದರೆ ವಿಡಿಯೋ ಎಲ್ಲ ಮಾಡ್ತಾ ಅದನ್ನು ಹಿಡ್ಕೊಂಡು ಹೋಗ್ಬೇಕಲ್ವ. ತುಂಬ ಕಷ್ಟ ಆಯಿತು, ಯಾಕಂದರೆ ಅದನ್ನು ನಾವು ತುಂಬ ಸಾಫ್ಟಾಗಿ ಇದು ಹಿಡ್ಕೊಳ್ಬೇಕಾಗ್ತದೆ, ಕೇರ್ ಮಾಡಬೇಕಾಗ್ತದೆ ತುಂಬ. ಮತ್ತು ಮುಟ್ಟಾಳೆ ಎಲ್ಲ ಮಾಡ್ತಾ ಇದರಲ್ಲಿ, ಮುಟ್ಟಾಳೆ ಎಲ್ಲ ಅದು ಸಹ ನೋಡಲಿಕ್ಕೆ ಖುಷಿ ಆಯಿತು. ಮತ್ತು ಕತ್ತಿ ಇದೆಲ್ಲ ಮಾಡ್ತಾಯಿದ್ರು, ಅಂದರೆ ಅಲ್ಲಿ ರೆಡಿ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ನೋಡ್ಬೋದು ನಮಗೆ. ನೆಕ್ಸ್ಟ್ ಮಸಾಲೆ ಐಟಮ್ ಎಲ್ಲ ಇತ್ತು, ಅಂದರೆ ಮನೆಯಲ್ಲೇ ರೆಡಿ ಮಾಡಿ ಮಾಡ್ತಾರೆ ಅಲ್ವಾ. ಸೊ ಮನೆಯ ಮಸಾಲೆ ಐಟಮ್ ಎಲ್ಲ ಇತ್ತು, ನಿಮಗೆ ತಗೊಂಡು ಹೋಗ್ಬೋದು ಬೇಕಂದರೆ. ಅಂದರೆ ಮತ್ತು ಕೈಯಲ್ಲಿ ಮಾಡಿ ರೆಡಿ ಮಾಡಿರುವಂಥ ಐಟಮ್ಸ್ ಎಲ್ಲ ಇತ್ತು. ಮತ್ತು ಸಿರಿಯ ಐಟಮ್ಸ್ ಇತ್ತು. ಸಿರಿ ಪ್ರಾಡಕ್ಟ್ ಯಾವ ರೀತಿ ಇದೆ ಅಂದರೆ ಸಾರಿ, ಡ್ರೆಸ್, ಶರ್ಟು ಇದೆಲ್ಲವೂ ಅಲ್ಲಿ ಹಾಕಿದ್ರು. ಮತ್ತು ನೆಕ್ಸ್ಟ್ ನಮ್ಮ ಮಾತೃಶ್ರೀ ಅಮ್ಮನವರ ಯೋಜನೆ, ಜ್ಞಾನ ವಿಕಾಸ, ವಾತ್ಸಲ್ಯ ಇದೆಲ್ಲ ಪ್ರೋಗ್ರಾಮ್ ಇದೆ ಅಲ್ವಾ. ಸೊ ಅದನ್ನು ಸಹ ಅಲ್ಲಿ ಹಾಕಿದ್ರು. ಅದನ್ನು ಸಹ ನೋಡ್ಬೋದು. ನಮಗೆ ಎಷ್ಟು ಮನೆಯನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಕಡೆ ಮಾತೃಶ್ರೀ ಅವರು ವಾತ್ಸಲ್ಯ ಯೋಜನೆಯಲ್ಲಿ ಯಾವ ರೀತಿ ಮನೆಯನ್ನು ಮಾಡಿಕೊಟ್ಟಿದ್ದಾರೆ, ಎಷ್ಟು ಮನೆಯನ್ನು ಮಾಡಿಕೊಟ್ರು. ಸೊ ಅದೆಲ್ಲ ಇತ್ತು ಅಲ್ಲಿ. ಅಂದರೆ ಮನೆ ಇಲ್ಲದವರಿಗೆ ಮನೆ ಸಹ ಕಟ್ಟಿಸಿ ಕೊಡ್ತಾರೆ ಅವರು. ಆ ಒಂದು ಯೋಜನೆ ಸಹ ನಮ್ಮ ಜ್ಞಾನ ವಿಕಾಸದಲ್ಲಿ ಉಂಟು. ಸೊ ಇವರು ನಮ್ಮ ಆಫೀಸ್ ಸ್ಟಾಫು, ಅವರು ಸಹ ಅಲ್ಲಿದ್ದರು, ಡ್ಯೂಟಿ ಮಾಡ್ತಾಯಿದ್ರು. ಓಕೆ, ನೆಕ್ಸ್ಟ್ ನಾವು ಬಂದ್ವಿ ನರ್ಸರಿಗೆ. ಸೊ ನರ್ಸರಿಯಲ್ಲಿ ಹೂವುಗಳೆಲ್ಲ ಇತ್ತು, ಹೂವಿನ ತೋಟ. ಅಂದರೆ ನನಗೆ ಅದನ್ನು ನೋಡಿ ಎಲ್ಲ ತಗೊಂಡು ಹೋಗ್ಬೇಕು ಅಂತ ಆಯಿತು, ಬಟ್ ಎಷ್ಟು ಬೇಕಷ್ಟೇ ತಗೊಂಡ್ವಿ. ರೇಟ್ ಅಷ್ಟೇನಿರಲಿಲ್ಲ, 100 ರೂಪೀಸ್ ಎಲ್ಲ ಇತ್ತು. ಮತ್ತು ಫಾಟ್ ಎಲ್ಲ ಇತ್ತು, ಮತ್ತು ಅದಕ್ಕೆ ಬೇಕಾಗುವ ಎಲ್ಲ ಗ್ರೋತ್ ಐಟಮ್ಸ್ ಸಹ ಇತ್ತು ಅಲ್ಲಿ. ಹೂವಂತೂ ತುಂಬ ಚೆನ್ನಾಗಿತ್ತು. ನರ್ಸರಿ ಇದು ಸಿದ್ಧವನದಲ್ಲಿರುವಂಥ ನರ್ಸರಿ.
ಗ್ರಾಮಾಭಿವೃದ್ಧಿ ಯೋಜನೆ ಇದ್ದು ನರ್ಸರಿ ಇದು. ಸೊ ಅದನ್ನು ಸಹ ನಿಮಗೆ ಬೇಕಂದ್ರೆ ಅಲ್ಲಿ ಸಹ ಹೋಗಿ ತಗೊಂಡು ಬರ್ಬೋದು. ನರ್ಸರಿಯಿಂದ ಯಾವುದೇ ರೀತಿ ಹೂ ಗಿಡ ನಾನು ತಗೊಂಡಿಲ್ಲ. ಸೊ ರಾತ್ರಿ ಅಲ್ವಾ ಇಟ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಸೊ ಸ್ವಲ್ಪ ಗೊಬ್ಬರ ಎಲ್ಲ ತಗೊಂಡೆ, ಮತ್ತು ಸೀಡ್ಸ್ ಎಲ್ಲ ತಗೊಂಡೆ, ಬೀಜಗಳಿತ್ತಲ್ವ ಅದನ್ನೆಲ್ಲ ತಗೊಂಡೆ. ನೆಕ್ಸ್ಟ್ ನಾವು ಬಂದ್ವಿ ತೊಟ್ಟಿಲ ಹತ್ರ. ಸೊ ತೊಟ್ಟಿಲಂತೂ ಲೈಟಿಂಗ್ಸಲ್ಲಿ ತುಂಬಾ ಸ್ಪೆಷಲ್ ಆಗಿತ್ತು. ಸೊ ಅದನ್ನು ಯಾರೂ ಮಿಸ್ ಮಾಡಬೇಡಿ, ತುಂಬ ಖುಷಿಯಾಗುತ್ತೆ ನೋಡಲಿಕ್ಕೆ. ಬಟ್ ಅದರೊಳಗೆ ಕೂರ್ಲಿಕ್ಕಂತ ಆಗಲಿಕ್ಕಿಲ್ಲ, ಅಲ್ಲೇ ಜೀವ ಬಿಟ್ಟು ಬರಬೇಕಷ್ಟೇ, ಅಷ್ಟು ಭಯ ಉಂಟು ನನಗೆ. ನೆಕ್ಸ್ಟ್ ನನ್ನ ಅಣ್ಣ ಅತ್ತಿಗೆ ಅವರೆಲ್ಲ ಸಿಕ್ಕಿದ್ರು. ಇದು ಅಮೃತ ವರ್ಷಿಣಿಯ ಎದುರುಗಡೆ ಮಾಡಿರುವಂಥ ಆನೆಯ ಚಿತ್ರ. ಸೊ ಇದಂತೂ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ಅದನ್ನು ರಿಯಲ್ ಆಗಿ ನೋಡಬೇಕು. ಸೊ ಅವಾಗ ತುಂಬ ಖುಷಿಯಾಗುತ್ತೆ. ಓಕೆ, ಫಸ್ಟ್ ಡೇ ಜಾತ್ರೆನ ಇಲ್ಲಿಗೆ ಮುಗಿಸಿ ಸೆಕೆಂಡ್ ಡೇಗೆ ನಾವು ಹೋಗ್ತಾ ಇದ್ದೇವೆ. ಇದು 2ನೇ ದಿನ ನಾವು ಹೋಗಿರುವಂಥದ್ದು ಜಾತ್ರೆಗೆ. ಸೊ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೆಕೆಂಡ್ ಡೇ ಸಹ ನಾವು 2ನೇ ದಿನ ಸಹ ಜಾತ್ರೆಗೆ ಹೋಗಿದ್ವಿ. ಸೊ ಅವಾಗ ರೋಡ್ ಲೈಟ್ ಎಲ್ಲ ನಿಮಗೆ ತೋರಿಸ್ತಾ ಇದ್ದೆ ನೋಡಿ, ರೋಡಲ್ಲಿ ಯಾವ ರೀತಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ. ₹20 ಐಟಮ್ ಇತ್ತು. ಸೊ ವರ್ತ್ ಅಂತ ಆಯಿತು. ಸೊ ಎಲ್ಲ ವರ್ತ್ ಐಟಮೇ ಇತ್ತಲ್ಲಿ. ಜಾತ್ರೆಯಲ್ಲಿ ಆಗುವ ಖುಷಿಯೇ ಬೇರೆ ಆಯಿತಾ. ನೆಕ್ಸ್ಟ್ ನಾವು ಹೊರಟ್ವಿ ಅಂದರೆ ಶಾಲೆ ಹತ್ರ, ಅಲ್ಲಿ ವಸ್ತು ಪ್ರದರ್ಶನ ಉಂಟಲ್ವ, ಸೊ ಅಲ್ಲಿಗೆ.
ಎರಡನೇ ದಿನ ನಾವು ಬಂದ್ವಿ ವಸ್ತು ಪ್ರದರ್ಶನಕ್ಕೆ. ಸೊ ಇಲ್ಲಿ ಏನೆಲ್ಲ ಉಂಟು ಅಂತೇಳಿ ತೋರಿಸ್ತೇನೆ ನಾನು. ಸೊ ಎಲ್ಲ ವೀಡಿಯೋನ ಕವರ್ ಮಾಡಲಿಕ್ಕಾಗಲಿಲ್ಲ, ಕೆಲವೊಂದು ಕ್ಲಿಪ್ಸ್ನ ನಾನು ಮಾಡಿದ್ದೇನೆ. ಸೊ ಇಲ್ಲಿ ಮಾಹಿತಿ ಕಚೇರಿ ಉಂಟು, ನಿಮಗೆ ಯಾವುದೇ ರೀತಿ ಮಾಹಿತಿ ಬೇಕಂದರೆ, ಇಲ್ಲದ್ರೆ ಎಲ್ಲಾದರೂ ತಪ್ಪಿಸ್ಕೊಂಡ್ರೆ, ಯಾರಾದರೂ ಉಳಿದ್ರೆ ಅಥವಾ ಯಾವ್ದು ಏನಾದರೂ ಕಳೆದೋದ್ರೆ, ಸೊ ಅದನ್ನೆಲ್ಲ ಮಾಹಿತಿ ಕಚೇರಿಯಲ್ಲಿ ತಿಳಿಸ್ಬೋದು. ಇಲ್ಲಿ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ನಡೆಯುತ್ತೆ. ಸೊ ಇಲ್ಲಿ ಸಂಗೀತ ಆಗ್ಬೋದು, ಭರತನಾಟ್ಯ ಆಗ್ಬೋದು, ಸೊ ಎಲ್ಲ ರೀತಿಯ ಸಾಂಸ್ಕೃತಿಕ ಪ್ರೋಗ್ರಾಮ್ಸ್ ಉಂಟು ಇಲ್ಲಿ. ಶವರ್ಡ್ ಫಾರ್ಟ್ ಹತ್ರ ನೆಕ್ಸ್ಟ್ ಬಂದ್ವಿ. ಸೊ ಅವರು ಎಲ್ಲಿ ಅವರು ಯಾವ ರೀತಿ ನಮಗೆ ಕೊಟ್ಟರು ಅಂತೇಳಿ ನೀವೇ ನೋಡಿ. ಓಕೆ, ನಾವು ಇಲ್ಲಿಂದನೇ ತುಂಬ ಫೋರ್ಟ್ನ ತಗೊಂಡು ಹೋಗಿದ್ದೀನಿ. ತುಂಬ ಕಮ್ಮಿ ಬೆಲೆಯಲ್ಲಿ ಫೋರ್ಟ್ ಕೊಟ್ಟರು. ಸೊ ಎಲ್ಲ ಕಡೆಯಲ್ಲಿ 350, 250 ಆ ಥರ ಇತ್ತು. ಬಟ್ ಇಲ್ಲಿ ದೊಡ್ಡ ಫೋರ್ಟಿಗೆ ನಮಗೆ 160, 150 ಆ ಥರ ಎಲ್ಲ ಕೊಟ್ಟರು. ತುಂಬ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಪ್ರಾಡಕ್ಟು ಸಹ ನಮಗೆ ಕಮ್ಮಿ ಬೆಲೆಯಲ್ಲಿ, ಅಂದರೆ ನಾವು ಬಾರ್ಗಿನ್ ಮಾಡಿದಷ್ಟು ಬಾರ್ಗಿನಲ್ಲಿ ಕೊಡ್ತಾಯಿದ್ರು. ತುಂಬ ಕಮ್ಮಿಯಲ್ಲಿ ನಮಗೆ ಅವರು ರೇಟ್ ಕಮ್ಮಿ ಮಾಡಿ ಕೊಟ್ಟಿದ್ದಾರೆ. ಸೊ ಮರುದಿನ ಸಹ ನಾನು ತುಂಬ ಫಾರ್ಟ್ನ ತಗೊಂಡು ಹೋಗಿದ್ದೇನೆ. ನೆಕ್ಸ್ಟ್ ಅವರು ಸುಬ್ರಹ್ಮಣ್ಯಕ್ಕೆ ಹೋದರು ಅನಿಸುತ್ತೆ. ಎರಡನೇ ದಿನ ಮುಗಿಸಿ ಮೂರನೇ ದಿನದಲ್ಲಿ ಹೋಗಿದ್ದೆ. ಸೊ ಮೂರನೇ ದಿನ ಏನಾಯಿತು ಅಂತ ನೋಡಿ. ಇದು ನಾನು 3rd ಡೇಸ್ ಲಕ್ಷ ದೀಪೋತ್ಸವಕ್ಕೆ ಹೋಗಿದ್ದೆ. ಸೊ ತುಂಬ ಖುಷಿಯಾಗುತ್ತೆ, ಯಾಕಂದರೆ ನನಗೆ ನನ್ನ ಮನಸ್ಸಿಗೆ ಒಂಥರ ಖುಷಿಯಾಗುತ್ತೆ ಆ ಜಾತ್ರೆಗೆಲ್ಲ ಹೋಗಿ ಬಂದರೆ. ಸೊ ಹಾಗೆ ನಾನು ಹೋಗಿದ್ದೆ ನಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ. ಸೊ ಅಂದರೆ ಅಲ್ಲಿ ಪ್ರತಿಯೊಂದು ಜನರನ್ನು ನೋಡೋದಾಗಿರ್ಬೋದು, ಪ್ರತಿಯೊಂದು ಗೊಂಬೆ ಎಲ್ಲ ಐಟಮ್ಸ್ನ ನೋಡಿದಾಗ ಮನಸ್ಸಿಗೆ ಒಂಥರ ಖುಷಿಯಾಗುತ್ತೆ. ನಮ್ಮ ಊರಲ್ಲಿ, ಅದು ನಾವು ಧರ್ಮಸ್ಥಳದಲ್ಲಿ ಹುಟ್ಟಿ ಧರ್ಮಸ್ಥಳದಲ್ಲಿ ದೊಡ್ಡ ಜಾತ್ರೆ ಆಗುವಾಗ ನಾವು ಹೋಗುವ ಒಂದು ಖುಷಿಯೇ ಬೇರೆ ಅಲ್ವಾ. ಸೊ ಅದನ್ನು ಮಿಸ್ ಮಾಡಬಾರ್ದು. ದೂರದವರು ಒಂದು ದಿನ ಹೋಗಿ ಒಂದು ದಿನ ಬಂದು ಹೋಗಿ ಅವರ ಒಂದು ಖುಷಿನ ವ್ಯಕ್ತಪಡಿಸ್ತಾರೆ. ಸೊ ನಾವು ಇಲ್ಲೇ ಹತ್ತಿರದಲ್ಲಿರುವಾಗ ತುಂಬ ದಿನ ಹೋಗ್ಬೋದಲ್ವ ಅಂತೇಳಿ ನಾನು ಹೋಗ್ತಾ ಇದ್ದೆ. ನೀವು ಹೀಗೆ ಅಂದ್ಕೊಳ್ಬೋದು, ಇವಳು ವೀಡಿಯೋ ಮಾಡಲಿಕ್ಕೋಸ್ಕರನೇ ಎಲ್ಲ ದಿನ ಹೋಗಿದ್ಲು ಅಂತ. ಸೊ ಹಾಗೆ ಅಂದ್ಕೊಳ್ಬೋದು. ನಾನು ವೀಡಿಯೋ ಮಾಡಲಿಕ್ಕೋಸ್ಕರನೇ ಫಸ್ಟ್ ಡೇ, ಸೆಕೆಂಡ್ ಡೇ, 3rd ಡೇ ಆ ಥರ ಹೋಗಿದ್ದೆ. ಸೊ ಇವರು ನನ್ನ ಫ್ರೆಂಡ್ ಅನ್ನ ಡ್ಯೂಟಿ ಮಾಡ್ತಾ ಇದ್ರು. ಸೊ ಅವತ್ತು ವಿಡಿಯೋ ಮಾಡಿಕೊಂಡೆ. ಅವ್ರು ನನಗೆ ಬೈತಾ ಇದ್ದಾರೆ ನಗ್ತಾ. ನನ್ನ ಫ್ರೆಂಡ್ ನಾನು ಡ್ಯೂಟಿ ಬಂದಲ್ಲರು ಹಾಯ್ ಏರೆಗಾಯಿ ಬಾಯ್ 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 ಬುರ್ದು ಹೋಯ್ರೆ. ನೆಕ್ಸ್ಟ್ ರೋಡ್ ಸೈಡಲ್ಲಿ ಮಕ್ಕಳ ಆಟ ಸಾಮಾನು ಇಟ್ಟಿದ್ರು. ಇದನ್ನು ನನ್ನ ಅಕ್ಕನ ಮಗ ನೋಡಿದ್ರಂತೂ ತುಂಬ ಬೈಸ್ಕೊಳ್ತಾನೆ, ನನಗೆ ತುಂಬ ಬೈತಾನೆ, ಯಾಕಂದರೆ ಅವನಿಗೆ ಅದೆಲ್ಲ ತುಂಬ ಇಷ್ಟ.
ದೊಡ್ಡ ಜಾತ್ರೆ ಆಗುತ್ತೆ ಅಲ್ವಾ ಲಕ್ಷ ದೀಪೋತ್ಸವ. ಸೊ ಅವಾಗ ತೆಗೆದ ವಿಡಿಯೋ, ಅಂದರೆ ನಮಗೆ ಅವತ್ತು ರಜೆ. ಸೊ ಡೇ ನಾವು ಹೂವಿನ ಗಿಡ ತರಲಿಕ್ಕೆ ಅಂತೇಳಿ ಹೋಗಿದ್ದೆ ನಾನು. ಹೂವಿನ ಗಿಡ ತೊಗೊಂಡು ಬರುವ ಅಂದರೆ ಹಗಲೊತ್ತಲ್ಲಿ ಹೂವಿನ ಗಿಡ ಎಲ್ಲ ತೊಗೊಂಡು ಬರ್ಬೋದು, ನೈಟ್ ಆಗಲ್ಲ, ಕಷ್ಟ ಆಗುತ್ತೆ. ಸೊ ಹಾಗೆ ನಾನು ಪರ್ಚೇಸ್ ಮಾಡಲಿಕ್ಕೆ ಅಂತೇಳಿ ಹೋದೆ. ಸೊ ಕೆಲವೊಂದು ಐಟಮ್ಸ್ ನಾನು ತಗೊಂಡು ಬಂದೆ. ಸೊ ಯಾವ ರೀತಿ ಇದೆ ಅಂತ ನಿಮಗೆ ಹೇಳ್ತೀನಿ ಬನ್ನಿ. ನೋಡಿ, ಹಗಲೊತ್ತು ನಮ್ಮ ಧರ್ಮಸ್ಥಳ ಯಾವ ರೀತಿ ಇತ್ತು, ಲಕ್ಷ ದೀಪೋತ್ಸವದತ್ತು ಹೇಗಿತ್ತು ಅಂತ ನೋಡಿ. ಸೊ ಈ ಥರ ಇತ್ತು. ಸೊ ಇದಕ್ಕಿಂತಲೂ ಗ್ರ್ಯಾಂಡಾಗಿ ಮಾಡಿದ್ರು 3 days, ಅಂದರೆ ದೊಡ್ಡ ಲಕ್ಷ ದೀಪೋತ್ಸವ ಇತ್ತಲ್ಲ. ಸೊ ಅವತ್ತು ತುಂಬ ಗ್ರ್ಯಾಂಡಾಗಿ ಮಾಡಿದ್ರು ಡೆಕೋರೇಷನ್ ಎಲ್ಲ. ಸೊ ಅದನ್ನು ನಾನು ನೈಟ್ ಹೋಗಿದ್ದೆ. ಸೊ ಅವಾಗ ಹಾಕ್ತೇನೆ, ಓಕೆನಾ. ನೋಡಿ, ಇಷ್ಟು ಗಿಡ ನಾನು ತಗೊಂಡೆ. ಸೊ ಇದನ್ನು ಡೇ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ನೆಕ್ಸ್ಟ್ ನಾನು ಮರುದಿವಸ ದೊಡ್ಡ ಲಕ್ಷ ದೀಪೋತ್ಸವಕ್ಕೆ ಬಂದೆ. ಈ ವಿಡಿಯೋನ ನೋಡಿದಾಗ ಗೊತ್ತಾಗಿರ್ಬೋದು ಇದು ಎಲ್ಲಿದ್ದು ವಿಡಿಯೋ ಅಂತ. ಸೊ ಮರುದಿವಸ ಅಂದರೆ ಆಹಾರ ಉತ್ಸವ ಉಂಟಲ್ವ. ಸೊ ಅಲ್ಲಿಗೆ ಬಂದಿದ್ದೆ. ಎಷ್ಟು ಜನ ಅಂದರೆ ಪ್ರತಿಯೊಂದು ಐಟಮ್ಸನ್ನ ನಾವು ಟೇಸ್ಟ್ ಮಾಡಬೇಕು ಅಂತೇಳಿ ಬಂದಿದ್ವಿ, ಬಟ್ ಆಗಿಲ್ಲ. ಕೆಲವೊಂದು ಐಟಮ್ನ ನಾನು ಟೇಸ್ಟ್ ಮಾಡಿದೆ. ಸೊ ಎಲ್ಲಿ ಹೋದರೂ ಜನ ಎಷ್ಟು ಇತ್ತು ಅಂದರೆ, ಬಟ್ ಐಟಮ್ ಎಲ್ಲ ಕೊಡ್ತಾಯಿದ್ರು. ನಾನು ತುಂಬ ಐಟಮ್ನ ತಿಂದೆ, ತುಂಬ ಐಟಮ್ ಟೇಸ್ಟ್ ಮಾಡಿದೆ. ಯಾವುದೇ ಐಟಮ್ನ ನಾನು ವೇಸ್ಟ್ ಮಾಡಿಲ್ಲ. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಂದೇ ಐಟಮ್ನ ತಗೊಂಡು ಎಲ್ಲ ಶೇರ್ ಮಾಡಿ ತಿಂದ್ವಿ. ಸೊ ಹಾಗೆ ಫುಡ್ ಯಾವುದೇ ರೀತಿ ವೇಸ್ಟ್ ಆಗಿಲ್ಲ. ಸೊ ಸ್ವಲ್ಪ ಉಳಿದದನ್ನು ನಾನು ಮನೆಗೆ ತಗೊಂಡು ಬಂದೆ, ಯಾಕಂದರೆ ಬಿಸಾಡೋದು ಬೇಡ ಅಂತೇಳಿ. ಆಹಾರೋತ್ಸವದಲ್ಲಿ ಊಟ ಎಲ್ಲ ಮುಗಿಸಿ ನಾವು ಬಂದ್ವಿ ಶ್ರೀ ಮಂಜುನಾಥ ಟೆಂಪಲ್ ಹತ್ರ. ಸೊ ಮಂಜುನಾಥ ಸ್ವಾಮಿ, ಆ ಈಶ್ವರ ದೇವರ ಸ್ಟ್ಯಾಚು ಎಲ್ಲ ಹೂವಿನಿಂದ ಮಾಡಿದ್ದು, ತುಂಬ ಸ್ಪೆಷಲಾಗಿ, ತುಂಬ ಕ್ರಿಯೇಟಿವಿಟಿಯಾಗಿ ಮಾಡಿದ್ದು. ತುಂಬ ಖುಷಿಯಾಯಿತು ನೋಡಲಿಕ್ಕೆ, ಆ ಕಣ್ಣಿಗೆ ಒಂದು ಚಂದ ನೋಡಲಿಕ್ಕೆ. ಓಕೆ, ಇದು ಲಾಸ್ಟ್ ದಿನ ನಾನು ಹೋಗಿರೋವಂಥದ್ದು. ಸೊ ಇಲ್ಲಿಗೆ ಲಕ್ಷ ದೀಪೋತ್ಸವ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾನೆ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡಿದರೆ ಸೊ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಟಾಟಾ, ಬಾಯ್, ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.